ನಮಸ್ಕಾರ ವೀಕ್ಷಕರೇ, ನನ್ನ ಹೆಸರು ದೇವರಾಜ ರೆಡ್ಡಿ, ಜಲತಜ್ಞ, ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆಯ ಮುಖ್ಯಸ್ಥ. ನಾವು ಇವತ್ತು ಅರಳಿ ಗ್ರಾಮದಲ್ಲಿ ನೋಡ್ತಕ್ಕಂಥ ಒಂದು ಟೆಕ್ನಾಲಜಿ ಗಂಗಾಧರ ಜಮೀನಲ್ಲಿ ಇದು ಒಂದು ಬೋರ್ವೆಲ್ ಸುಮಾರು 650 ಅಡಿ ಆಳ ಇದೆ. ಬೋರ್ವೆಲ್ ತೋಡುವಾಗ ನೀರು ಬಂದಿದೆ, ಬಟ್ ವಾಟರ್ ಟೇಬಲಲ್ಲಿ ಕೆಳಗೆ ಹೋಗಿದೆ. ನೋಡಿ, ಪಕ್ಕದಲ್ಲೇ ಒಂದು ಕೆರೆ ಇದೆ. ಕೆರೆ ಇದ್ದರೂ ಸಹ ನಮಗೆ ಅಂತರ್ಜಲ ಕನೆಕ್ಷನ್ ಇಲ್ಲ. ಭಾಳಷ್ಟು ಜನರ ಕಲ್ಪನೆ ಏನಾಗಿದೆ ಅಂದರೆ ಕೆರೆ, ಕಟ್ಟೆ, ಕುಂಟೆ, ಕಾಲುವೆಗಳಿದ್ರೆ ನೀರು ಸಿಗುತ್ತೆ ಅಂತ ಹೇಳ್ತೀವಿ. ಎಷ್ಟೊಂದು ಕಡೆ ಬೋರ್ವೆಲ್ಗಳಿಗೂ ಹೋಗ್ತಿದ್ದೀವಿ. ಅದಕ್ಕೋಸ್ಕರವಾಗಿ ಬೋರ್ವೆಲ್ ರೀಚಾರ್ಜ್ ಅಂತ ಇದೊಂದು ವಿಧಾನ. ಈ ಒಂದು ಜಾಗದಲ್ಲಿ ನಾವು 8 ಅಡಿ ಉದ್ದ, 8 ಅಡಿ ಅಗಲ, 8 ಅಡಿ ಆಳದ ಒಂದು ಇಂಗು ಗುಂಡಿ ಅಂತ ಮಾಡಿದ್ವಿ. ಇದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಂಗು ಗುಂಡಿ ಅಂತ ಮಾಡಿ ಆ ಪೈಪ್ಗೆಲ್ಲ ರಂಧ್ರಗಳು ಮಾಡಿಕೊಂಡು ಅದಕ್ಕೆಲ್ಲ ಶೋಧಕಗಳು ಹಾಕಿದ್ವಿ. ಒಂದು ಅಕ್ವಾ ಮೆಶ್ ಅಂತ, ಮತ್ತೊಂದು ನೈಲಾನ್ ಮೆಶ್ ಅಂತ, ಮತ್ತೊಂದು ಸ್ಯಾಂಡ್ಫೀಲ್ಡ್ ಅಂತ 3 ಚಿತ್ರ ಹಾಕಿ ಹಾಕ್ತಾರೆ. ಬಿಗಿನಿಂಗಲ್ಲಿ ದಪ್ಪ ಕಲ್ಲುಗಳಿದೆ, ಅದು ಒಂದು 4 ಅಡಿ ಇದೆ. ಅದ್ರ ಮೇಲೆ ಭಾಗದಲ್ಲಿ 40 mm ಜಲ್ಲಿಗೆ ನೋಡ್ತಾ ಇದ್ದಾರೆ. ಇದ್ರ ಮೇಲೆ ಒಂದು HDP ನೆಟ್ ಅಂತ ಒಂದು ನೆಟ್ ಬರುತ್ತೆ. ಅದ್ರ ಮೇಲೆ 20 mm ಅಂತ ಒಂದು ಅಗ್ರಿಗೇಟ್ಸ್ ಬರ್ತದೆ. ಅದ್ರ ಮೇಲೆ 6 mm ಅಂತಲ್ಲಿ ಸಣ್ಣ ಜಲ್ಲಿಕರನ್ನು ಬರ್ತದೆ. ಇಷ್ಟು ಇಂಗು ಗುಂಡಿ ಮಾಡ್ತಕ್ಕಂಥ ವಿಧಾನ. ಇದಾದ್ಮೇಲೆ ಇಂಗು ಗುಂಡಿ ಸುತ್ತೊಂದು ತಡೆಗೋಡೆ ಬರ್ತದೆ, ಪ್ಯಾರಾಪಿಟ್ ಅಂತ ಹೇಳ್ತೀವಿ, ಕಲ್ಲಿಂದ ಕಟ್ಟುವಂಥ ಗೋಡೆ. ಈ ಕೃಷಿ ಭೂಮಿಯಲ್ಲಿ ಬಿದ್ದಂಥ ಎಲ್ಲ ಮಳೆ ನೀರು ಈ ಬೋರ್ವೆಲ್ಗೆ ಬರಬೇಕು. ಈ ಒಂದು ವಿಧಾನದಿಂದ ವಾಟರ್ ಟೇಬಲ್ ಅಂತರ್ಜಲ ಮಟ್ಟದ ಮೇಲೆ ಬರುತ್ತೆ, ನೀರು ಸ್ವೀಟ್ ಆಗ್ತದೆ. ಇದೊಂದು ಪರಿಸರ ಸ್ನೇಹಿ ವಿಧಾನ. ಈ ಮಾಡಿರುವಂಥ ಕೆಲಸ ಮಿನಿಮಮ್ 20 ರಿಂದ 25 ವರ್ಷಗಳ ಯಾವುದು ಮೇಂಟೆನೆನ್ಸ್ ಇಲ್ಲದೆ ನಮ್ಮ ಜಲವನ್ನು ಕಾಯಿಸುವಂಥ ವಿಧಾನ ಬೋರ್ವೆಲ್ ರೀಚಾರ್ಜ್ ಅಂತಕ್ಕಂಥ ಒಂದು ಮಾಡಲ್. ನಾನು ಭೂವಿಜ್ಞಾನ, ಇಡೀ ರಾಜ್ಯಾದ್ಯಂತ ಸುಮಾರು 5 ರಾಜ್ಯಗಳಲ್ಲಿ ಬೋರ್ವೆಲ್ಗಳಿಗೆ ಪಾಯಿಂಟ್ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಬಂದೆ. 1987ನೇ ಇಸ್ವಿಯಿಂದ ಇಲ್ಲಿವರೆಗೆ ಸಾಧಾರಣ 1 ಲಕ್ಷ ಕೊಳವೆ ಬಾವಿಗಳನ್ನ ಕೊಡಿಸ್ತಕ್ಕಂಥ ಕೆಲಸ ಮಾಡಿದೆ. ಗ್ರಾಮೀಣಾಭಿವೃದ್ಧಿ ನಾನು ಕೆಲಸ ಮಾಡುವಂಥ ಪ್ರಾರಂಭಿಕ ಹಂತದಲ್ಲಿ ಬರೀ 80-100 ಅಡಿಗೆ ಸಿಗ್ತಕ್ಕಂಥ ಅಂತರ್ಜಲ 2000 ಅಡಿವರೆಗೂ ಆಳದ ಕೊಳವೆ ಬಾವಿಗಳು ಕೊಡಿಸುವಂಥ ಒಂದು ಕೆಲಸ ಮಾಡಿ ಆದಮೇಲೆ ನನಗೆ ಅನಿಸ್ತು, ಇನ್ನು ಬರೀ ಭೂಮಿಯಿಂದ ನಾವೆಲ್ಲ ತೆಗೆಯುವಂಥ ಕೆಲಸ ಮಾಡ್ತಾ ಇದ್ದೀವಿ, ಇನ್ನು ನೀರನ್ನು ಇಂಗಿಸ್ತಕ್ಕಂಥ ಕೆಲಸ ಮಾಡಬೇಕಂತ ಶಪಥ ತೊಟ್ಟು ನಾವು ಇವತ್ತೇಂತೂ ನೀರನ್ನ ಬೋರ್ವೆಲ್ಗಳಿಗೆ ಇಂಗಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ಥರ ಕೆಲಸಗಳಿಂದ ಸಾಧಾರಣ ಒಂದು 20 ವರ್ಷದಲ್ಲಿ ಮೋರ್ ದೆನ್ 1 ಲಕ್ಷ ಬೋರ್ವೆಲ್ಗಳಿಗೆ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸ ಆಗಿದೆ. ನಮ್ಮ ತಾಂತ್ರಿಕತೆ ಆಂಧ್ರ ಸರ್ಕಾರ ಬಳಸ್ಕೊಂಡಿದೆ. ಆಂಧ್ರ ಸರ್ಕಾರದಲ್ಲಿ 2011ನೇ ಸಾಲಿನಲ್ಲಿ ಆಂಧ್ರ ಸರ್ಕಾರದಲ್ಲೂ, ಕೇಂದ್ರದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು, ಆಂಧ್ರ ಪ್ರದೇಶದಲ್ಲೂ ಕಾಂಗ್ರೆಸ್ ಸರ್ಕಾರ ಇತ್ತು. ಆ ಸಮಯದಲ್ಲಿ ಸುಮಾರು 1 ಲಕ್ಷ ಕೊಳವೆ ಬಾವಿಗಳಿಗೆ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸ. ಆ ಕಾರ್ಯಕ್ರಮದ ಹೆಸರು ಇಂದಿರಾ ಜಲಪ್ರಭ ಅಂತ ಒಂದು ಯೋಜನೆ ಮಾಡಿದ್ವಿ. ಅದನ್ನು ಪೂರೆಸ್ಟ್ ಆಫ್ ದ ಬಡವರೆಲ್ಲ, ಅತಿ ಬಡವರನ್ನ ಹುಡುಕಿ ಆ ರಾಜ್ಯದಲ್ಲಿ ಬೋರ್ವೆಲ್ ತೋಡಿಸಿ, ಮೋಟ್ರ್ ಹಾಕಿ, ಬೋರ್ಗೆ ಇಂಗುಗುಂಡಿ ಮಾಡಿ, ಡ್ರಿಪ್ ಲೈನ್ ಎಲ್ಲ ಮಾಡ್ತಕ್ಕಂಥ ಒಂದು ಕೆಲಸ ಆಯಿತು. ಇದೊಂದು ಇಂಥ ವಿಧಾನಗಳಿಂದ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದೀವಿ. ನಮ್ಮ ಚಿತ್ರದುರ್ಗದಲ್ಲಿ ಗ್ರಾಮೀಣ ಬ್ಯಾಂಕ್ ಮುಖಾಂತರ ಸಾವಿರಾರು ಜನಗಳು ಸಾಲ ತಗೊಂಡು ಬೋರ್ವೆಲ್ ರೀಚಾರ್ಜ್ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಮತ್ತು ಎಲ್ಲದಕ್ಕಿಂತ ಇಂಪಾರ್ಟೆಂಟು 2015ನೇ ಸಾಲಿನಲ್ಲಿ ಚಿತ್ರದುರ್ಗ ಜಿಲ್ಲಾ ಪಂಚಾಯತಿಂದ ನಾವು ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಬೋರ್ವೆಲ್ಗಳಿಗೆ ಮರುಪೂರ್ಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡಿದ್ಮೇಲೆ ಸುಮಾರು 5,000 ಬೋರ್ವೆಲ್ ರೀಚಾರ್ಜ್ ಆಯಿತು. ನಮ್ಮ ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ನ್ಯಾಷನಲ್ ಅವಾರ್ಡ್ ಬಂತು. ಇದಕ್ಕೆ ನಾನು ಅಡ್ವೈಸರ್ ಆಗಿದೆ. ಈ ಥರದಲ್ಲಿ ಬೇರೆ ಬೇರೆ ಎಲ್ಲ ಸೆಕ್ಟರ್ಲ್ಲೂ ಈ ಒಂದು ಮರುಪೂರ್ಣ ಮಾಡ್ತಕ್ಕಂಥ ಕೆಲಸಗಳನ್ನ ಒಂದು ಯುದ್ಧೋಪಾದಿಯಲ್ಲಿ ಇವತ್ತು ನಡೀತದೆ. ಮಲೆನಾಡಲ್ಲೂ ಮಾಡ್ತಾ ಇದ್ದೀವಿ, ಕರಾವಳಿಯಲ್ಲಿದೆ, ಬಯಲುಸೀಮೆಯಲ್ಲಿದೆ, ಎಲ್ಲ ಕಡೆಗೂ. ನನ್ನ ಪ್ರಕಾರ ಇವತ್ತು ಮಳೆ ಅತಿ ಹೆಚ್ಚು ಮಳೆ ಬರುವಂಥ ಪ್ರದೇಶದಲ್ಲೂ ಬೋರ್ವೆಲ್ಲಲ್ಲಿ ನೀರಿನ ಕುಸಿತ ಆಗಿದೆ, ಕಡಿಮೆ ಮಳೆ ಬರ್ತಕ್ಕಂಥ ಪ್ರದೇಶದಲ್ಲೂ ಆಗ್ತಾ ಇದೆ. ಹಾಗಾಗಿ ಪ್ರತಿಯೊಬ್ಬ ರೈತರಿಗೆ ಹೇಳ್ತಕ್ಕಂಥದ್ದು ಏನಂದರೆ, ಮಾಡ್ತಕ್ಕಂಥ ಕೆಲಸನ ಕ್ವಾಲಿಟಿ ಕೆಲಸ ಮಾಡಿ, ಇದಕ್ಕೆ ಬೇಕಂತ ಕಲ್ಲು, ಜಲ್ಲಿ, ಮರಳು, ಶೋಧಕಗಳು ಮಾಡಿಕೊಂಡ್ರೆ ಅಟ್ಲೀಸ್ಟ್ ಒಂದು 45,000 ರೂಪಾಯಿ ಖರ್ಚು ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಲಕ್ಷ ಲೀಟರ್ ನೀರನ್ನ ಬೋರ್ವೆಲ್ ಇಂಗಿಸ್ತಕ್ಕಂಥ ಒಂದು ಕೆಲಸ ಮಾಡಲಿಕ್ಕೆ ಸರಳವಾದಂಥ ವಿಧಾನ. ಇವತ್ತು ಪ್ರಾತ್ಯಕ್ಷಿತೆ ಮುಖಾಂತರ ನಮ್ಮ ಸರ್ ತೋಟದಲ್ಲಿ ಇವತ್ತು ಕೆಲಸ ನಡೀತಾ ಇದೆ. ಇದನ್ನು ನೋಡಿಕೊಂಡು ಬೇರೆಯವರು ಮಾಡಬೇಕನ್ನೋದು ಒಂದು ಉದ್ದೇಶ. ಅದಕ್ಕೋಸ್ಕರವಾಗಿ ಪತ್ರಿಕಾ ಮಾಧ್ಯಮದ ಮುಖಾಂತರ ಬೇರೆಯವರಿಗೆ ಮಾಹಿತಿ ಕೊಡುವಂಥ ಕೆಲಸ ಆಗಬೇಕು. ಇದೊಂದು ಜಲಸಾಕ್ಷರತೆ ಅಂತ. ಯಾಕೆಂದರೆ ನಾವೆಲ್ಲದಕ್ಕೂ ಬೇರೆ ಬೇರೆ ದೊಡ್ಡ ದೊಡ್ಡ ಯೋಜನೆಗಳು ತರ್ತೀವಿ, ನಮ್ಮ ಜಮೀನಲ್ಲಿ ಬಿದ್ದಂಥ ನೀರು ನಮ್ಮದು ಅನ್ನೋ ಭಾವನೆ ಬರಬೇಕು. ಆ ಥರ ಕೆಲಸ ಮಾಡಿದರೆ ಒಂದೇ ಮಾತಲ್ಲಿ ಹೇಳ್ಬೇಕಾದ್ರೆ, ಓಡುವ ನೀರು ನಡೆಯುವಂತೆ, ನಡೆಯುವ ನೀರು ನಿಲ್ಲುವಂತೆ, ನಿಂತ ನೀರನ್ನ ಭೂಮಿಗೆ ಇಂಗಿಸ್ತಕ್ಕಂಥ ಕೆಲಸಕ್ಕೆ ಮಳೆ ನೀರು ಕೊಯ್ಲು ಅಂತ ಹೇಳಲಿಕ್ಕೆ ಸಾಧ್ಯತೆ ಇದೆ. ನೀವು ಸಾಕಷ್ಟು ನಮ್ಮದೊಂದು ಯೂಟ್ಯೂಬ್ ಚಾನಲ್ಲಿ ಅದು 1,70,000 ಜನ ಸಬ್ಸ್ಕ್ರೈಬ್ ಆಗಿದ್ದಾರೆ. 100 ವಿಡಿಯೋಗಳನ್ನ ಹಾಕ್ತಿದ್ದೀನಿ. ಇದ್ರ ಮುಖಾಂತರ ನೀವು ನೋಡಿ ಪ್ರತಿಯೊಬ್ಬರು ಪುಸ್ತಕಗಳ ಮುಖಾಂತರ ಮಾಹಿತಿಯನ್ನು ಕೊಡುವಂಥ ಕೆಲಸ ಆಗಿದೆ. ಕೊಳವೆ ಬಾವಿಗೆ ಜಲ ಮರುಪೂರ್ಣ ಅನ್ನೋದು ಪುಸ್ತಕ ಈಗ ಆಲ್ರೆಡಿ 15 ಎಡಿಷನ್ ಪ್ರಿಂಟ್ ಆಗಿದೆ. ಆ ರೂಪದಲ್ಲಿ ಮಾಹಿತಿನ ಜನಗಳಿಗೆ ಹಂಚುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಒಂದು ಬೋರ್ವೆಲ್ ರೀಚಾರ್ಜ್ ಮಾಡುವಾಗ ನಾನು ಹೇಳಿದ್ರು, ರೈತರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಬೇಕಾಗುತ್ತೆ. ಅವರೇ ಸ್ವಲ್ಪ ಶ್ರಮದಾನದಿಂದ ಕಟ್ಟಿ ತೆಗಿಲಿಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ಬೇಕಂತ ನಾವು ಬೋರ್ಡರ್ಸ್ ಅಂತ ಹೇಳ್ತೀವಿ, ದಪ್ಪ ದಪ್ಪ ಕಲ್ಲುಗಳು. ನಮ್ಮ ಕೃಷಿ ಭೂಮಿಗಳು ಸಾಕಷ್ಟು ಕಲ್ಲುಗಳು ಬಿದ್ದಿರ್ತದೆ, ವೇಸ್ಟ್ ಕಲ್ಲುಗಳು ಅಂತೇಳಿ, ಅಂಥ ಕಲ್ಲುಗಳನ್ನ ಬಳಸ್ಕೊಬೋದು.
ಈ 40 mm ಜಲ್ಲಿ 20 mm ಜಲ್ಲಿ ಇದು ಮಾತ್ರ ಕ್ರಷರ್ ಬೇಕಾಗುತ್ತೆ. ಇದು ಸಾಧಾರಣ ರೈತರು ಸ್ವಲ್ಪ ಬುದ್ಧಿವಂತಿಕೆಯಿಂದ ಮಾಡಿದರೆ 30 ರಿಂದ 40 ಸಾವಿರ ರೂಪಾಯಿ ಮಾಡ್ಬೋದು. ಇಲ್ಲ ಸರ್ ನಮ್ಮ ಹತ್ರ ಏನೂ ಇಲ್ಲ, ಎಲ್ಲ ಮಾರ್ಕೆಟಿಂಗ್ ತರಬೇಕಂದ್ರೆ ಇದು 50-60 ಸಾವಿರ ರೂಪಾಯಿವರೆಗೂ ಹೋಗ್ಬೋದು. ಈಗ ಏನಾಗುತ್ತಂದರೆ ಈ ಜಲ್ಲಿ ಕಲ್ಲುಗಳು ಒಂದೊಂದು ಊರ್ಲಿ ಒಂದೊಂದು ರೇಟ್ ಇರ್ತದೆ. ಕೆಲವು ಊರ್ಲಿ ಒಂದು 3,000 ರೂಪಾಯಿ ಒಂದು ಲೋಡ್ ಸಿಗ್ತದೆ, ಕೆಲವು ಊರ್ಲಿ 8,000 ಇರ್ತದೆ. ಹಾಗಾಗಿ ಒಂದು ಆವ್ರೇಜ್ 50,000 ರೂಪಾಯಿ ವೆಚ್ಚದಲ್ಲಿ ಎಫೆಕ್ಟಿವ್ ಆಗಿ ಒಂದು ಬೋರ್ವೆಲ್ನ ರೀಚಾರ್ಜ್ ಮಾಡಲಿಕ್ಕೆ ಅನುಕೂಲ. ನಮ್ಮ ಜಿಲ್ಲೆ ಬಂದು ಹೇಳಿ ಕೇಳಿ ಕೋಲಾರ ರಾಮನಗರದಲ್ಲೆಲ್ಲ ಅಂತರ್ಜಲ ಮಟ್ಟ 1000 ಅಡಿಗಿಂತ ಮೇಲೊಟ್ಟೋಗಿದೆ. ಈಗ ನಮ್ಮ ಬೋರಲ್ಲಿ ಇಲ್ಲಿ 5 ಎಕರೆ ಜಮೀನು, ಇದರಲ್ಲಿ 3 ಬೋರ್ ಹಾಕ್ಸಿದ್ದೀವಿ. ಒಟ್ಟು ಒಂದು 1000 ಫೀಟ್ ಕೊರೆದು ಒಂದು ಡ್ರಾಪ್ ನೀರು ಬರಲಿಲ್ಲ. ಈಗೇನು ನೀವು ನೋಡ್ತಾ ಇದ್ದೀರಾ, ಈ ಬೋರ್ ಒಂದು 680 ಅಡಿ ಕೊರೆಸಿದ್ದು, ಸ್ವಲ್ಪ ಒಂದು 2 ವರ್ಷ ಓಡ್ತು. ಆಮೇಲೆ ಇದು ಫುಲ್ ನೀನು ಸ್ವಲ್ಪ ತುಂಬ ಕಡಿಮೆಗೆ ಬಂದುಬಿಟ್ಟಿದೆ. ಇನ್ನೊಂದು ಇಲ್ಲಿ ಕೆಳಭಾಗದಲ್ಲಿ ಇನ್ನೊಂದು ಬೋರ್ ಹಾಕ್ಸಿದ್ದೀವಿ, ಅದು 1000 ಫೀಟು, ಅದು ಡೌನ್ ಬರ್ತಿದೆ. ಹೇಳಿ ಕೇಳಿ ಈ ವರ್ಷ ಅಂತೂ ಮುಂಗಾರು ಆಲ್ರೆಡಿ ಕಡಿಮೆ ಆಗಿದೆ. ಇನ್ನು ಬರೋ ಮುಂಗಾರಲ್ಲಿ ಏನು ಮಳೆ ಬೀಳ್ತದೋ ಅದನ್ನು ಶೇಖರಣೆ ಮಾಡಿರ್ಬೇಕು. ಈಗ ನಾವು ನೋಡ್ತಾ ಇರ್ತೀವಲ್ಲ, ಯೂಟ್ಯೂಬು, ಟಿ ವಿ, ಕೃಷಿ ಎಲ್ಲ ಸರ್ಕಾರ ಕೂಡ ಪ್ರಮೋಟ್ ಮಾಡ್ತಾ ಇದೆ. ಬರೋ ಮಳೆ ನೀರು ಕೊಯ್ಲು ಮಾಡಿ, ಇಂಗು ಗುಂಡಿಗಳು ಮಾಡಿ, ಎಲ್ಲ ಮರುಪೂರ್ಣ ಮಾಡಿ ಅಂತ. ನಾನು ಒಬ್ಬ ಪಂಚಾಯತಿ ಮೆಂಬರ್ ಆಗಿರೋದ್ರಿಂದ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲೇ ಇವೆಲ್ಲ ಫೆಸಿಲಿಟಿಗಳೇನೇನಿದೆ ಅಂತ ಎಲ್ಲ ನಮಗೂ ಗೊತ್ತಿದೆ. ಅದ್ರ ಮುಖಾಂತರ ಈಗ ನಮ್ಮ ಭೂಮಿ ಬೀಳೋ ನೀರು ನಾವೇ ಇಲ್ಲೇ ಹಿಡ್ದಿಟ್ಕೊಂಡ್ರೆ ಮಳೆ ಕಡಿಮೆ ಆದಾಗಲೂ ಕೂಡ ನಮಗೇನು ಸಮಸ್ಯೆ ಆಗೋಲ್ಲ. ಇಲ್ಲಾಂದರೆ ಮುಂದೆ ಗಿಡ ಮರ ನೆಟ್ಟಿರ್ತೀವಿ, ವ್ಯವಸಾಯ ಮಾಡ್ತೀವಿ, ಹೋಗ್ಬಿಡುತ್ತೆ ಅಂತ ನಾನು ಈಗ ಇದನ್ನು ನಮ್ಮ ಕೃಷಿ ಇಲಾಖೆ ಸಂಪರ್ಕ ಮಾಡಲಾಗಿ ನಮ್ಮ ಕೃಷಿ ಅಧಿಕಾರಿ ಅಶೋಕನ್ನವರು ಈಗೀಗ ದೇವರಾಜ್ ರೆಡ್ಡಿಯವರು ಅಂತ ಚಿತ್ರದುರ್ಗದಲ್ಲಿದ್ದಾರೆ, ಹೈಡ್ರೋಜಿಯಾಲಜಿಸ್ಟು, ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅಂತ ಅವ್ರ ನಂಬರ್ ಕೊಟ್ಟರು. ಅವ್ರ ಮುಖಾಂತರ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ಕೊಳ್ಳಾಗಿ ಸಾರ್ ಬಂದು ಈಗ ಮಾಡಿಸ್ತಾಯಿದ್ವಿ. ಒಟ್ಟು 3 ಬೋರ್ ಮಾಡಿಸ್ತಾಯಿದ್ವಿ. ಈ ಜಮೀನಲ್ಲಿ 2 ಬೋರು. ಇನ್ನು ನಮ್ಮ ಮನೆ ಹತ್ರ ಅಲ್ಲೊಂದು 6 ಎಕರೆ ಜಮೀನಿದೆ, ಅದು ಬರೀ 440 ಅಡಿ, ಬಟ್ ಅದು ಇನ್ನೂ ಸ್ವಲ್ಪ ಓಡ್ತಾ ಇದೆ, ಅದಕ್ಕೂ ಮಾಡಿಸ್ತಾ ಇದ್ದೀವಿ. ಇನ್ನು ಮುಂದೆ ಇಲ್ಲೇನಂದರೆ ನಮ್ಮ ಜಿಲ್ಲೆಯಲ್ಲೂ ಕೂಡ ನಮ್ಮ ಜಿಲ್ಲೆಯವರೇ ಮುಖ್ಯಮಂತ್ರಿ ಆಗಿರೋದ್ರಿಂದ ನಮ್ಮ ಶಿವಕುಮಾರ್ ಸಾಹೇಬರು ಈ ನಮ್ಮ ಪಕ್ಕದ ನಮ್ಮೂರು ಕೆರೆಗೆ ಒಂದು 28 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಮ್ಮ ಮಾಜಿ MP ಆದಂಥ HD ಸುರೇಶ್ ಅಣ್ಣವರು, ನಮ್ಮ ಮಾಗಡಿ ಜನಪ್ರಿಯ ಸಹೋದರ ಬಾಲಣ್ಣವರ ಇದರಿಂದ ಈಗ ಏತ ನೀರಾವರಿ ನಡೀತಾ ಇದೆ. ಅಲ್ಲೇ ಈ ವರ್ಷದ ಕೊನೆಯಲ್ಲಿ ನಮಗೆಲ್ಲ ನೀರು ಬರುತ್ತೆ. ನಮ್ಮ ಕೆರೆಗೆ ಬಿಡ್ತಾರೆ. ಈ ನಮ್ಮ ಜಮೀನು ಪಕ್ಕನೂ ಒಂದು 9 ಎಕರೆ ಕೆರೆ ಇದೆ, ಅಲ್ಲಿ 28 ಎಕರೆ ಕೆರೆ ಇದೆ. ಅವೆಲ್ಲ ತುಂಬಿದ್ರೆ ಸ್ವಲ್ಪ ಅವಾಗ ಅವೆಲ್ಲ ಅಂತರ್ಜಲ ಮಟ್ಟ ವೃದ್ಧಿಸುತ್ತೆ. ಆದರೂ ನಾವು ವಿದ್ಯಾವಂತರಾಗಿ ತಿಳುವಳಿಕೆ ಇರೋರಾಗಿ ನಾವು ಸರ್ಕಾರನೇ ದೂಷಿಸ್ಕೊಂಡು ಮಳೆನೇ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಮಗಿರೋ ಅವಕಾಶಗಳನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತ ನಮ್ಮ ತೋಟದಲ್ಲಿ ನಾನು ಈಗ 3 ಬೋರ್ಗೂ ರೀಚಾರ್ಜ್ ಮಾಡಿಸ್ತಾ ಇದ್ದೀನಿ. ಊರಲ್ಲಿ ಇದೆ ಪ್ರಥಮ ನಿಮ್ಮದೇ ಅಂದ್ಕೊಂಡಿದ್ದೀನಿ. ಯಾರೋ ಸ್ವಂತವಾಗಿ ಮಾಡ್ಕೊಂಡಿರ್ಬೋದೇನೋ, ನನಗಾದ್ರೂ ಮಾಹಿತಿ ಇಲ್ಲ ಸ್ವಂತವಾಗಿ. ನಾವು ಸ್ವಲ್ಪ ಹಿಂಗೆ ತಜ್ಞರನ್ನೇ ಕೇಳಿ ಅವ್ರ ಮುಖಾಂತರನೇ ಮಾಡಿಸೋಣ ಅಂತ ಮಾಡಿಸ್ತಾ ಇದ್ದೀನಿ. ಸರ್ಕಾರದ ನರೇಗಾದಲ್ಲಿ ಇದೆ, ಜಲಮರುಪೂರ್ಣಕ್ಕೂ ಕೂಡ ಇದೆ. ಬಟ್ ಈಗ ನರೇಗಾ ಬಂದ್ ಮಾಡಿದ್ದಾರೆ, VBG ರಾಮ್ಜಿ ಅಂತ ಅದಿನ ಆ್ಯಕ್ಷನ್ ಪ್ಲಾನ್ಗಳು ಅದಾಗ್ತಿಲ್ಲ. ನಾವು 2 ವರ್ಷದಿಂದ ಮಾಡಿಸೋಣ ಅಂದ್ಕೊಂಡು ಈಗ ಕಾಲ ಕೂಡ ಬಂದಿದೆ. ಅಲ್ಲಿ ಸರ್ಕಾರದ ಮಟ್ಟದಲ್ಲೂ ಇದೆ, ಅದು ಉಪಯೋಗಿಸ್ಕೊಂಡ್ರೆ ಪಂಚಾಯತಿಯಲ್ಲಿ ಸಿಗುತ್ತೆ. ಅದು ನರೇಗಾದಲ್ಲಿ ಸಿಗ್ತಾಯಿತ್ತು, ಈಗ ನರೇಗಾ ಕ್ಲೋಸ್ ಆಗಿ VB ರಾಮ್ಜಿ ಅಂತ ಬಂದಿದೆ. ಸರ್ಕಾರದಿಂದ ಇಂಗು ಗುಂಡಿ ಮಾಡೋದಕ್ಕೂ ಕೊಡ್ತಾರೆ, ಈಗ ಮರುಪೂರ್ಣಕ್ಕೂ ಕೊಡ್ತಾರೆ. ತುಂಬ ಫೆಸಿಲಿಟಿಗಳಿದೆ, ಯೋಜನೆಗಳಿದೆ, ಅದನ್ನ ಉಪಯೋಗಿಸ್ಕೋಬೇಕಷ್ಟೇ. ಈಗ ಸದ್ಯಕ್ಕೆ ನಾವೇನಿಲ್ಲ, ನಮ್ಮ ಸ್ವಂತವಾಗೇ ಮಾಡ್ತಾಯಿದ್ದೀವಿ ಇದನ್ನು, ನಮ್ಮ ಸ್ವಂತ ಖರ್ಚಿನಲ್ಲಿ. ಈಗ ಮಳೆ ನೀರು